Hi. Hello, Mr. Vijay Kumar. I'm not Vijay Kumar. Ajay Kumar. No, I'm not Ajay Kumar. Your good name, please? Prashant. Prashant ji. How are you? Fine. What's wrong with this guy? ಏಯ್ ಭಾವನಾ, ನಾನು ಹೇಳಿದ್ನಲ್ಲ 500 ಅವನೇ. ಪರವಾಗಿಲ್ಲ ಕಣೆ, ಸ್ಮಾರ್ಟ್ ಆಗಿದ್ದಾನೆ. ನೀನೇ ಹೇಳ್ಬೇಕು. Wow. Very good piece. Very good. ಆಯ್ತು. ಹಲೋ, ಗುಡ್ ಮಾರ್ನಿಂಗ್. ನಮಸ್ಕಾರ. ನಿಮ್ಮ ಹತ್ರ ಇದೇ ಥರದ ಇನ್ನೊಂದು ಪೀಸ್ ಸಿಗುತ್ತೆ. ಒಂದ್ ನಿಮಿಷ. ರಾಮು, ಇದೇ ತರ ಪೇಪರ್ ವೇಟ್ ಇನ್ನೊಂದು ಪೀಸ್ ಇದೆ ನೋಡಪ್ಪ. ಇಲ್ಲ ಸರ್, ಖಾಲಿ ಆಗ್ಬಿಟ್ಟಿದೆ. ಓ ಸಾರಿ ಇವ್ರೆ, ಮುಗಿದೋಗಿದೆ. ನಿಮ್ಗೆ ಬೇಕೇ ಬೇಕು ಅಂದ್ರೆ ನಾಳೆ ತರಿಸ್ಕೊಡ್ತೀನಿ. ಇಟ್ಸ್ ಓಕೆ. ಆಕ್ಚುಲಿ ಇದು ನಾನು ಸಿಂಗಾಪುರಲ್ಲಿ ಪರ್ಚೇಸ್ ಮಾಡಿದ್ದು. ಮಾತ್ರ ಇಂಪಾರ್ಟೆಂಟ್ ಗುಡ್ ಸಿಗುತ್ತೆ ಅಂತ ಗೊತ್ತಾಯ್ತು. ಐ ಜಸ್ಟ್ ಟ್ರೈ. ವೆಲ್, ಇಫ್ ಡೋಂಟ್ ಮೈಂಡ್, ಇದನ್ನ ರ್ಯಾಪ್ ಮಾಡಿಸ್ಕೊಡ್ತೀರಾ? ಆಗ್ಲಿ, ಅದಕ್ಕೇನಂತೆ. ರಾಮು, ಇದನ್ನ ಸ್ವಲ್ಪ ಪ್ಯಾಕ್ ಮಾಡ್ಕೊಡಪ್ಪ. ಪ್ಯಾಕಿಂಗ್ ಚಾರ್ಜಸ್? ಸಂಪತ್ ಕುಮಾರ್, ಅವ್ರ ಹತ್ರ 500 ರೂಪಾಯಿ ಚಿಲ್ಲರೆ ಇರಲ್ಲ, ನಾನೇ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಶಿ ಇಸ್ ಮೈ ಗುಡ್ ಫ್ರೆಂಡ್. ಯೋ 500, ನೀನು ಬರೀ ಸುಳ್ಳು ಹೇಳ್ತೀಯ ಅನ್ಕೊಂಡಿದ್ದೆ. ಕಳ್ತನನು ಮಾಡೋದ್ ಕಲ್ತಿದ್ಯಾ? ನಿನ್ನ ಅಂಗಡಿಲೇ ಹಿಡ್ಕೊಟ್ಟಿದ್ರೆ ನಿನ್ ಗತಿ ಏನಾಗ್ತಿತ್ತು ಗೊತ್ತಾ? ತುಂಬಾ ಉಪಕಾರ ಆಗ್ತಿತ್ತು. ಏನು? ಊಟ ಮಾಡಿ 3 ದಿನ ಆಗಿತ್ತು. ಆ ಜೈಲಲ್ಲಿ ಆರೋ ಇದ್ದಿದ್ರೆ 3 ಹೊತ್ತು ಊಟನಾರ ಸಿಕ್ತಿತ್ತು. 3 ದಿನ ಆಯ್ತಾ? ನಿಮ್ಗೇನ್ ಬೇಕು ಹೇಳಿ. ಇವ್ರೆ 3 ಜನಕ್ಕೂ 3 ಜ್ಯೂಸ್ ತಂದ್ಕೊಡಿ. ನನಗೆ ಕಾಫಿ, ಟೀ, ಕೂಲ್ ಡ್ರಿಂಕ್ಸ್ ಏನು ಬೇಡ. ಮತ್ತೆ ಒಂದು ಫುಲ್ ಮೀಲ್ಸ್. ಫುಲ್ ಮೀಲ್ಸಾ? ಹೌದಪ್ಪ, ಬಿಟ್ಟಿ ಕೊಡೋರಿದ್ರೆ ರಾತ್ರಿ ಊಟನೂ ಪಾರ್ಸಲ್ ಮಾಡ್ಕೊಂಡ್ಬಿಡ್ತೀಯ. ಫುಲ್ ಮೀಲ್ಸ್ ಅಂತೆ, ಫುಲ್ ಮೀಲ್ಸ್. ಯಾಕೆ ಹಾಗಂತ್ಯ? ಅನ್ಲಿ ಬಿಡಿ ಮೇಡಮ್. ಟೇಕ್ ಇಟ್ ಈಸಿ ಸಂಪತ್ ಕುಮಾರ್. ಬಡವರಾಗಿ ಹುಟ್ಟಿದ್ಮೇಲೆ ಇದನ್ನೆಲ್ಲ ಕಿವಿಗೆ ಹಾಕೋಬಾರ್ದು. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಏ ಭಾವನಾ, ನಿಮ್ಮ ಅಪ್ಪಂಗೆ ಹೇಳಿ ಮೊದ್ಲು ಇವ್ನ್ಗೆ ಯಾವ್ದಾರ ಒಂದು ಇನ್ಶೂರೆನ್ಸ್ ಕೊಡ್ಸೆ. ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಬನ್ನಿ. ನಮ್ ಫಾದರ್ಗೆ ತುಂಬಾ ಜನ ಪರಿಚಯ ಇದ್ದಾರೆ, ಅವ್ರಿಗೆ ಹೇಳ್ತೀನಿ. ಮೇಡಮ್, ಥ್ಯಾಂಕ್ ಯು. ಅಷ್ಟ್ ಮಾಡಿ ಪ್ಲೀಸ್. ನಿಮ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ. ಓಯ್ 500, ಇದಕ್ ಕಾರಣ ನಾನು ಗೊತ್ತಾ? ಇಲ್ಲ ಅನ್ನ, ಇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ. ನಿಮ್ಮನ್ನ ಹೃದಯದಲ್ಲಿ ಇಟ್ಕೊಂಡು ಫ್ರೀಯಾಗಿ ಪೂಜೆ ಮಾಡ್ತೀನಿ ಎಂದೆ. ಹಾಗನ್ನು ತಗೊಳ್ಳಿ. ಏನೇ ಲವ್ವಾ? ಸುಮ್ನಿರೆ. ದುಡ್ಡು ಕಾಸು ಏನಿಲ್ಲ, ಈ ಮುಖಕ್ಕೆ ಲವ್ ಅಂತ ಲವ್. ಲವ್ ಮಾಡಕ್ ದುಡ್ಡು ಯಾಕೆ ಬೇಕು? ಸ್ಮಾರ್ಟ್ ಆಗಿದ್ರೆ ಸಾಲ್ದ? ನೋಡು ಎಷ್ಟು ಸ್ಮಾರ್ಟ್ ಆಗಿದೆ. ಮನ್ಮಥ. ಏಯ್ ಬೇರೆ ಬಿಲ್ ತಗೊಂಡ್ ಬಾಪ. ನನ್ ಫುಲ್ ಮೀಲ್ಸ್ ಬರುತ್ತಪ್ಪ, ಬರುತ್ತೆ. ಇವಳೇ ನನ್ನ ಮಗಳು. ನಮಸ್ಕಾರ. 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 ಕಾಫಿ ಕೊಡಮ್ಮ. ಹೌದಣ್ಣ, ಮೊದ್ಲು ಮದ್ವೆನೇ ಬೇಡ ಅಂತಿದ್ದೆ. ಹುಡುಗಿ ನೋಡಿದ ತಕ್ಷಣ ಬೋಲ್ಡ್ ಆಗ್ಬಿಟ್ಯಾ? ಹಾಗಾದ್ರೆ ವಿಕೆಟ್ ಬಿದ್ದಾಗೆ, ನಾನು ಬಿದ್ದಾಗೆ. ಇವಳು ಶಕ್ತಿ ಟ್ರೇಡಿಂಗ್ ಕಂಪ್ನಿಯಲ್ಲಿ ಕೆಲಸದಲ್ಲಿದ್ದಾಳೆ. 1500 ರೂಪಾಯಿ ಸಂಬಳ ಬರುತ್ತೆ. ಮೇಡಮ್, ನಿಮ್ ಫೋನ್ ಬಂದಿದೆ. ಫೋನಾ? ನಿಮ್ಗೆ ಯಾರು ಮಾಡಿಸಬಹುದು? May I come in, sir? Yes, attend your phone call. Thank you, sir. Hello? ಹಲೋ ರಂಜಿತಾ. Yes, Ranjita speaking. ಯಾರು ಅಂತ ಗೆಸ್ ಮಾಡಿ. ಯಾರು ನೀವು? ನಿಮ್ಮ ಬ್ಯೂಟಿಫುಲ್ ಐಸ್ಗೆ ಬೋಲ್ಡ್ ಆದ ವ್ಯಕ್ತಿ. ಯಾಕೆ ಮಾತಾಡ್ತಾ ಇಲ್ಲ? ನಂಗೆ ಗೊತ್ತು ನೀವು ಈ ರೀತಿ ಕನ್ಫ್ಯೂಸ್ ಆಗೇ ಆಗ್ತೀರಾ ಅಂತ. ಏನಿಲ್ಲ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಸಂಜೆ ನಿಮ್ಮ ಹತ್ರ ಬರಲ್ಲ? ಬೇಡ, ಮನೆಗೆ ಬನ್ನಿ. ಅಯ್ಯೋ, ಏನ್ರಿ ನೀವು ಪರ್ಸನಲ್ ಮಾತಾಡ್ಬೇಕು ಅಂತಂದ್ರೆ ಮನೆ ಕರಿತಾ ಇದ್ದೀರಲ್ಲ. ನೋಡಿ, ನನ್ನಿಂದ ನಿಮ್ಗೇನು ತೊಂದರೆ ಆಗಲ್ಲ.
ಅದ್ ಸರಿ, ಆಫೀಸ್ನಲ್ಲಿ ಓಕೆ ಓಕೆ, ನನಗೆ ನಿಮ್ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆ. ನೋಡಿ, ಒಂದ್ ಕೆಲಸ ಮಾಡೋಣ. ಕರೆಕ್ಟ್ 5 ಗಂಟೆಗೆ ರಾಜಾ ಪಾರ್ಕ್ ಅಲ್ಲಿ ನಿಮ್ಮನ್ನ ಕಾಯ್ತಾ ಇರ್ತೀನಿ. ನೀವು ಅಲ್ಲಿ ಬಂದ್ಬಿಟ್ಟಿರ್ತಾನೆ. ನಾ ಬರ್ತೀನಿ. ಹಲೋ ಹಲೋ ಹಲೋ, ಇದೇ ನೀವಿಲ್ಲಿ? ಸರಿ, ನಾ ಹೋಗ್ತೀನಿ. ಓಕೆ ಓಕೆ. ಹಲೋ ಹಲೋ ಹಲೋ, ಮೀನ್ಸ್ ನಾನೇ ಫೋನ್ ಮಾಡಿದ್ದು. ಯಾಕೆ? ನೋಡಿ, ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಇಷ್ಟು ದೂರ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಷ್ಟೇನಾ? ಅಷ್ಟೇ. ನಮ್ಮ ಮದುವೆ, ನೀವು ನಮ್ಮ ಮದುವೆ ಬಗ್ಗೆ ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ಬೋದು, ಆದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗ್ಬಾರ್ದು ಅಂತ. ನಿರಾಸೆ ಅಂದ್ರೆ? ನಾನೇನು ಶ್ರೀಮಂತ ಅಲ್ಲ. ನಮ್ದು ಅಂತ ಒಂದು ಮನೆ ಮಾತ್ರ ಇದೆ. ನನ್ನ ಸಂಬಳ, ನಮ್ಮ ತಂದೆ ಪೆನ್ಷನ್ ಹಣದಲ್ಲಿ ನಮ್ಮ ಸಂಸಾರ ನಡಿಬೇಕು. ನನಗೆ 3 ಜನ ತಂಗಿರು ಬೇರೆ ಇದ್ದಾರೆ. ಅವ್ರ ಜವಾಬ್ದಾರಿ ಕಳೆದ ಮೇಲೆ ನಾನು ಮದುವೆ ಮಾಡ್ಕೊಳ್ಳೋಣ ಅಂತ ಇದ್ದೆ. ನಮ್ಮ ತಾಯಿ ಒತ್ತಾಯದ ಮೇಲೆ ಹೆಣ್ಣು ನೋಡಕ್ಕೆ ಅಂತ ಬಂದೆ. ಅಲ್ಲಿ ನೀವು ಅಂತ ಗೊತ್ತಾದ್ಮೇಲೆ ನಿಮ್ಮನ್ನ ನೋಡಿ ಬೋಲ್ಡ್ ಆಗಿ ಹೋದ್ಮೇಲೆ ಇಕ್ಕಟ್ಟಲ್ಲಿ ಸಿಗಾಕೊಂಡ್ಬಿಟ್ಟು. ಯಾಕೆ? ಅದು ಹಾಗೆ ಬಿಡಿ. ನೋಡಿ, ನನಗೋಸ್ಕರ ನೀವು 2 ವರ್ಷ ವೇಟ್ ಮಾಡೋದು. ಆದ್ರೆ ನಾನೇನೋ ಕಾಯ್ತೀನಿ, ಆದ್ರೆ ನಮ್ ತಂದೆ ತಾಯಿ ಅಷ್ಟೊಳಗೆ ಬೇರೆ ಗಂಡ್ ನೋಡಿ ನನ್ನ ಔಟ್ ಮಾಡ್ಬಿಟ್ರೆ ನನ್ನ ತಂಗಿರ ಮದುವೆ ಭಾರ ನನ್ನ ಮೇಲಿದೆ. ನಿಮ್ ಭಾರಕ್ಕೆ ನಾನ್ ಹೆಗ್ಲು ಕೊಡೋದಾದ್ರೆ, ಮುಂದೆ ಬರೋ ಕಷ್ಟ ಸುಖ ನಿಮಗೆ ಇಷ್ಟವಾಗದೇ ಇರಬಹುದು. ಇಷ್ಟ ಆಗುತ್ತೆ ಅಂತ ಮಾತು ಕೊಡೋದಾದ್ರೆ, ನನ್ನಂತ ಅದೃಷ್ಟವಂತ ಬೇರೆ ಯಾರೂ ಇಲ್ಲ. ನಿಮ್ಮಕ್ಕೆ ಒಪ್ಪಿಗೆ ಅಲ್ಲಿದೆ. ಹ್ಮ್? ಹ್ಮ್. ಆ. ನೀವೇನು ತಪ್ಪಿಕೊಳ್ಳಲ್ಲ ಅಂದ್ರೆ ಈ ಮದ್ವೆ ಆದ್ಮೇಲೆ ದಿನ ಹೀಗೆ ನೀವು ಮುಗಿಸೋದಾದ್ರೆ ಮಾತ್ರ. ಅಯ್ಯೋ, ಮತ್ತ್ಯಾಕಪ್ಪ ಬರ್ತಾ ಇದ್ದಾರೆ ಈ ಎಲ್ಲಡ್ಕೆ? ನಿಲ್ಕಳಯ್ಯ, ಯಾಕೆ ಹಂಗೋಡೋಗ್ತೀಯ? ನಾ ಏನು ಮಾಡಕ್ಕಿಲ್ಲ, ಹೊರಗ್ ಬಾ. ಇಲ್ಲ, ನಾನ್ ಬರಲ್ಲ, ಹೊರಟೋಗು. ಸುಮ್ನೆ ನನ್ ಮೇಲೆ ಕೈ ಮಾಡ್ಬೇಡ. ಅಯ್ಯೋ ಹುಚ್ಚ, ನಾವು ಕೆಟ್ಟದ್ ಕೈ ಮಾಡೋ ಜನ, ಒಳ್ಳೇದಕ್ಕೆ ಕರಳು ತೋರ್ಸೋ ಜನ ಅಂತೀನಿ. ಈ ನಿನ್ ಬಂಡಿನು, ಈ ನಿನ್ ಕರಿ ಪೆಟ್ಗಿನು ಕೊಟ್ಟೋಗವ ಅಂತ ಬಂದಿವ್ನಿ. ಸುಮ್ಕೆ ಹೊರಗ್ ಬಾ. ನಾನ್ ನಂಬಲ್ಲ, ಹೊರಗಡೆ ಬಂದ್ರೆ ನೀನ್ ನನ್ ಸುಮ್ನೆ ಬಿಡಲ್ಲ. ನಂಬಿಕೆ ಇಲ್ದಿರೋರ್ಗೆ ಅಂಕೆ ಜಾಸ್ತಿ ಅನ್ನೋದು ನೀನ್ ನೋಡ್ದೆ ಗೊತ್ತಾಗ್ತೈತೆ. ಅಯ್ಯೋ ಮಂಕ್ ಬಿಡದೆ, ಸುಮ್ಕೆ ಹೊರಗ್ ಬಾ. ನಂಬಿದ್ದು ನಿನ್ ನಾಲ್ಗೆ, ಬಂದಿದ್ ನನ್ ಪಾಲ್ಗೆ ಅಂತ ಬಂದೇ ಬಿಡ್ತೀನಿ. ಬಂದ ತಗ ನನ್ ಬಂಡಿನ, ಈ ಕರಿ ಪೆಟ್ಕೆನ, ನಾವು ಬತ್ತೆ. ನೋ, ನೀನ್ ಹೋಗ್ಬಾರ್ದು. ನೀನ್ ಹೋದ್ರೆ ನಂಗೆ ನಿರಾಸೆ ಆಗುತ್ತೆ. ಈ ವಿಕ್ಕಿ ಜೊತೆ ಟೀ ಆದ್ರೂ ಕುಡಿಬೇಕು. ವಿ ಆರ್ ಫ್ರೆಂಡ್ಸ್. ಏನ ಕೈ ತೋರ್ಸ್ಕೊಂಡು ಬೆಂಡು ಗಿಂಡು ಅಂತೀಯ? ಆಕ್ಸ ಅಡಕೆಯ? ಅಯ್ಯೋ, ಫ್ರೆಂಡ್ಸ್ ಅಂದ್ರೆ ಸ್ನೇಹಿತರು ಅಂತ. ಹಂಗ ಸರಿ. ಮತ್ತೆ ನಾಲಿ ಏನೋ ಕೇಳ್ಕತವನೆ, ಹೊಸಿ ಕುಡ್ಕೊಂಡು ಬಾ. ವಿಕಿ, ಯಾರೋ ಬಿಸ್ನೆಸ್ ಮ್ಯಾನ್ ನಿನ್ ನೋಡಕ್ ಬಂದಿದ್ದಾರೆ. ಪ್ರಿಂಟ್ ಹಾಕ್ತಿರೋ, ಬರ್ತೀನಿ. ಹಲೋ ಸರ್. ಹಾಯ್ ವಿಕಿ. ಹಾಯ್. ಏನೇ ನ್ಯೂ ಫೋಟೋಸ್? ಇದೆ ನೋಡಿ ಸರ್. ಬ್ಯೂಟಿಫುಲ್, ಮಾರ್ವೆಲಸ್, ಬಹಳ ಫ್ರೆಶ್ ಆಗಿದೆ. ಯಾರಿ ಹುಡುಗಿ? ಈ ಫೋಟೋಗ್ರಾಫ್ಸ್ ಬೇಕಾ ಸರ್? ಫೋಟೋಗ್ರಾಫ್ಸ್ ಅಷ್ಟೇ ಅಲ್ಲ ವಿಕಿ, ಈಕೆ ನಮ್ಮ ಪ್ರಾಡಕ್ಟ್ ಗೆ ಮಾಡಲ್ ಆಗೋದಾದ್ರೆ ಆಡ್ ಫಿಲ್ಮ್ಸೇ ಮಾಡೋಣ. ಹಣದ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ವಿಕಿ. ಹಣದ ಬಗ್ಗೆ ಯೋಚನೆ ಇಲ್ಲ ಸರ್, ಎಲೆ ಅಡಿಕೆ ಬಗ್ಗೆ ಯೋಚನೆ. ಎಲೆ ಅಡಿಕೆನಾ? ಏನದು ವಿಕಿ? ಅದು
ಯಾಕೆ ಹೀಗೆ ಬೆವರ್ತಾ ಇದೆಯಾ? ತುಂಬಾ ಥ್ರಿಲ್ ಆದ್ರೆ ಮುಖ ತುಂಬಾ ಬೆವರು ಬಂದ್ಬಿಡುತ್ತೆ. ಓ ಹಾಗಾ? ನಿನಗೆ ಬೆವರು ಜಾಸ್ತಿ ಆಗ್ಬೇಕಾದ್ರೆ ಈ ಹುಡುಗಿನ ಮಾಡೆಲ್ ಮಾಡು. ಖಂಡಿತ ಟ್ರೈ ಮಾಡ್ತೀನಿ ಸರ್. ತಗೋ ಅಡ್ವಾನ್ಸ್. ಹುಡುಗಿ ಸಿಕ್ಕಿದ ತಕ್ಷಣ ಫೋನ್ ಮಾಡು. ಲಾಲಿ, ನೀನು ನನ್ನ ರಿಸರ್ವ್ ಬ್ಯಾಂಕ್